ಇವತ್ತು ನಾವು ಮಾಡ್ತಾ ಇರೋದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಕೀ ಪಾಯಿಂಟ್ಗಳು ಏನಾಗುತ್ತೆ, ಯಾಕೆ ವುಮೆನ್ಸ್ ಕ್ರಿಕೆಟು ಹಾಗೆ ಅಂಡರ್ 10 ಮಕ್ಕಳು, ಅಂಡರ್ 12 ಮಕ್ಕಳು, ಅಂಡರ್ 14 ಮಕ್ಕಳಲ್ಲಿ ಇಷ್ಟೊಂದು ಕಾಮನ್ ರನ್ಔಟ್ಸ್. ಅಂಡರ್ 10 ಅಂಡರ್ 8 ಅರ್ಥ ಆಗುತ್ತೆ, ಮಕ್ಕಳಿಗೆ ಓಡೋದಕ್ಕೆ ರೀಚ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ, ಅಥವಾ ಜಡ್ಜ್ ಮಾಡೋದಕ್ಕೆ ರನ್ ಇದೆಯೋ ಇಲ್ವೋ ಜಡ್ಜ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಯಾಕೆ ಅಂಡರ್ 12 ಅಂಡರ್ 14 ವುಮೆನ್ಸ್ ಕ್ರಿಕೆಟ್ ಯಾಕೆ ಇಷ್ಟೊಂದು ರನ್ಔಟ್ಸ್ಗಳು? ಒನ್ ಆಫ್ ದ ಮೇನ್ ರೀಸನ್ಸ್ ಅಂದರೆ ನೀವು ಯಾವುದು ತಪ್ಪು ಮಾಡಲೇಬಾರ್ದು. ಫಸ್ಟು ನಾನ್ ಸ್ಟ್ರೈಕರ್ ಇಂದ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಸ್ಟ್ರೈಕ್ ತೊಗೋತೀವಿ ಅಥವಾ ಯಾವ ರೀತಿ ನಾವು ಮೂವ್ ಮಾಡ್ತೀವಿ ಅನ್ನೋದು. ನಾನು ರನ್ನರ್ ಆಗಿರೋದ್ರಿಂದ ಇಲ್ಲಿಂದ ಬೌಲರು ಆ್ಯಕ್ಷನ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನನಗೆ ಇಲ್ಲಿ ಬರಬೇಕಾಗತ್ತೆ. ಆಚೆ ಎಷ್ಟು ದೂರ ಬರಬೇಕು, ಇಷ್ಟು ದೂರ ಆಚೆ ಬರೋಕ್ಕಾಗತ್ತಾ? ತುಂಬ ಫೇಮಸ್ಸಾಗಿ ಮಂಕಡಿಂಗೆಲ್ಲ ನೋಡ್ತಾ ಇರ್ತೀರ. ಸೊ ಎಷ್ಟು ದೂರ ಹೋಗಬೇಕು ಅಂದರೆ ಜಸ್ಟ್ ಆಚೆ ಬರಬೇಕಷ್ಟೇ. ನಾವು ವಾಪಸ್ ಬಾಲ್ ಬಂದ್ರೂ ರೀಚ್ ಆಗೋ ಪೊಸಿಷನಲ್ಲಿ ಇರಬೇಕು. ಆಚೆ ಖಂಡಿತ ಬರ್ಬೋದು, ಬೌಲರ್ ಆಚೆ ಬರ್ತಿದ್ದಂಗೆ ಸ್ಕ್ರೀಜಿಂದ ಆಚೆ ಬರ್ತಿದ್ದಂಗೆ ಬಾಲ್ ಹಾಕಿ ಸೊ ನಾವು ಕೂಡ ಆಚೆ ಬರ್ಬೋದು. ಹಾಗೆ ಪೊಸಿಷನು ನನಗೆ ಕ್ಯಾಜುವಲ್ ಹಿಂಗೆ ನಡ್ಕೊಬರೋಕ್ಕಾಗತ್ತಾ? ಆಗಲ್ಲ. ನಾನು ಆದಷ್ಟು ಫಾಸ್ಟಾಗಿರ್ಬೇಕಾದ್ರೆ ರನ್ ತೊಗೊಳೋದಕ್ಕೆ. ಸೊ ಹಾಗಾಗಿ ನಾನು ಲೋ ಇರ್ತೀನಿ. ಲೋ ಇದ್ದಾಗ ಸೊ ನನಗೆ ಬೇಗ ನನಗೆ ಆ್ಯಕ್ಸಸ್ ಸಿಗುತ್ತೆ ಓಡೋದಕ್ಕೆ ಇಲ್ಲಿಗೆ. ಅಥವಾ ನಾನೇನಾರು ಅಪ್ರೈಟ್ ಆಯಿತು ಅಂದರೆ ಹಿಂಗೆ ಬಂತು ಅಂದರೆ ನನಗೆ ಫುಲ್ ಟರ್ನ್ ಮಾಡಿ ಬ್ಯಾಟ್ನ ಇಡಬೇಕಾಗತ್ತೆ. ಇಲ್ಲಿ ಲೋ ಇರೋದ್ರಿಂದ ನಾನು ಇಲ್ಲಿಂದ ಹೋಗ್ಬೋದು, ಬೇಗ ಟೈಮ್ ಸಿಗುತ್ತೆ. ಸೊ ಇದು ವಾಕಿನ್.